ಪ್ರಿಯ ನಾಗರಿಕರೇ, ನಿಮಗೆ ಇದ್ರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಕೆಲವು ಅಂಶಗಳನ್ನ ಹಂಚ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತು. ನಮ್ಮ ಭಾರತದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪ್ರತಿ 4 ಜನದಲ್ಲಿ ಒಬ್ಬರಿಗೆ BP ಈಗ ದೃಢಪಡ್ತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 27% ಜನಕ್ಕೆ, 100 ಜನ ತಗೊಂಡ್ರೆ 27 ಜನಕ್ಕೆ BP ಇದೆ ನೋಡಿ. ಆದ್ರೆ ತುಂಬಾ ಖೇದದ ಸಂಗತಿ ಅಂತಂದ್ರೆ ಕೇವಲ 12 ಜನಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಮತ್ತೆ ಕಂಟ್ರೋಲ್ ಇದೆ. ಇನ್ನು ಮಿಕ್ಕಿದವ್ರು ಎಲ್ರಿಗೂ ಕೂಡ ಅವರು ಟ್ರೀಟ್ಮೆಂಟ್ ತಗೋತಾ ಇಲ್ಲ ಅರ್ಧಂಬರ್ಧ ತಗೋತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಅರಿವು ಇಲ್ಲ. ಅದೇ ನಮ್ಮ ಪಾಶ್ಚಾತ್ಯ ದೇಶಗಳ ಕಂಪೇರ್ ಮಾಡಿದ್ರೆ 60% ಜನ ಅಲ್ಲಿ BP ಅನ್ನೋದಕ್ಕೆ ಟ್ರೀಟ್ಮೆಂಟ್ ತಗೋತಾರೆ, ಮತ್ತೆ ಅವ್ರದೆಲ್ಲ ಕಂಟ್ರೋಲ್ ಇರುತ್ತೆ. ಈಗ ನಾವು BP ಟ್ಯಾಬ್ಲೆಟ್ಸ್ ಅಥವಾ ನಾವು ಅದನ್ನ ಅರಿವಿಲ್ಲದೆ ನಾವು ಮಾಡ್ಕೊಳ್ಳೋದಾದ್ರೆ ಏನಾಗ್ಬಿಡುತ್ತೆ ಗೊತ್ತೇ? ಮುಂದೆ ನಿಮಗೆ ಅದು ಹೃದಯಾಘಾತವಾಗಿ ಸಂಭವಿಸ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿ ಸಂಭವಿಸ್ಬೋದು, ಪಾರ್ಶ್ವವಾಯುವಾಗಿ ಆಗ್ಬೋದು. ನಮಗೆ ಚೆನ್ನಾಗಿದೆ ನೆನ್ನೆ ಅವ್ರಿಗೆ ಲಕ್ಕ ಹೊಡೆದ್ಬಿಡ್ತು. ಇವೆಲ್ಲ ನಿಮಗೆ ಅರಿವಿಲ್ಲದೆ ನಡೆಯುವಂಥ ಘಟನೆಗಳು. ಇದಕ್ಕೆ ಯಾವುದೇ ರೀತಿ ಕಾಯಿಲೆಯ ಮುನ್ಸೂಚನೆ ಬರೋದಿಲ್ಲ. ದಯಮಾಡಿ ನಾಗರಿಕರು ಇದನ್ನ ಗಮನಿಸ್ಕೋಬೇಕು. BP ಅಂತ ಒಂದ್ಸಲ ಗೊತ್ತಾದ ನಂತರ ತಕ್ಷಣವೇ ತಾವು ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೋದು. ಸೊ ನಾನು ಏನಪ್ಪ ನಮ್ಮ ಪ್ರಿಯ ನಾಗರಿಕ, ನಮ್ಮ ಅಕ್ಕ ತಂಗಿಯರು, ಬಂಧು ಬಳಗದವ್ರ ಜೊತೆ ಕೇಳ್ಕೊಳ್ಳೋದೇನು ಅಂದ್ರೆ, ಏನು ನಮ್ಮ ಹೈಪರ್ ಟೆನ್ಷನ್ ಅಥವಾ BP ಅಂತ ನಾವು ಹೇಳ್ತೀವಿ, ಇದನ್ನ ತಾವು 40 ವಯಸ್ಸಾರೋ ಎಲ್ಲರೂ ಕೂಡ ವರ್ಷಕ್ಕೆ 2 ಬಾರಿ ಅಥವಾ 3 ಬಾರಿ ತಾವು BP ತಪಾಸಣೆಗೆ ಒಳಗಾಗಬೇಕು. ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಅದರಲ್ಲಿ ತಾವು ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಉಪ್ಪಿನ ಬಳಕೆ ತುಂಬಾ ಕಡಿಮೆ ಮಾಡಬೇಕು. ನಮ್ಮ ಉಪ್ಪು ತಿನ್ನೋದ್ರಿಂದ ತುಂಬಾ ನಮ್ದು BP ಜಾಸ್ತಿ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ದೇಶದಲ್ಲಿ 2 ರಿಂದ 3 ಗ್ರಾಮ್ ಉಪ್ಪು ತಿಂದ್ರೆ ಸಾಕು. ಆದ್ರೆ ನಿಮ್ಗೆ ಆಶ್ಚರ್ಯವಾದ ಸಂಗತಿ ನಿಮ್ ಮುಂದೆ ಇಡಕ್ ಬಯಸ್ತೀನಿ, ಎಲ್ಲರೂ ಪ್ರತಿನಿತ್ಯ 11 ಗ್ರಾಮ್ ಅಷ್ಟು ಉಪ್ಪು ತಿಂತಾ ಇದ್ದಾರೆ. ಅದು ಅವ್ರಿಗೆ ಅರಿವಿಲ್ಲದೆ ಅವರು ಮಜ್ಜಿಗೆಗೂ ಹಾಕೋತಾರೆ, ಸೌತೆಕಾಯಿಗೂ ಹಾಕೋತಾರೆ, ಚಾಟ್ ಮಸಾಲ ಅಂತ ಅದನ್ನು ಯೂಸ್ ಮಾಡ್ತಾರೆ. ದಯಮಾಡಿ ನಾವು ಕುಡಿಯೋ ನೀರಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಉಪ್ಪಿರುತ್ತೆ ನೋಡಿ. ತಾವು ಅಡಿಗೆಗೆ ಬಳಸಬೇಕಾದ್ರೂ ಅಷ್ಟೇ ಸಾಧ್ಯವಾದಷ್ಟು ಹಿತಮಿತವಾಗಿ ಬಳಸಿ. ಯಾಕಂದ್ರೆ ಈ ಉಪ್ಪು ಅನ್ನೋದು BP ಅಥವಾ ನಮ್ಮ ಹೈಪರ್ ಟೆನ್ಷನ್ ಅನ್ನೋದಕ್ಕೆ ನೇರವಾದ ಕಾರಣವಾಗಿರುತ್ತದೆ. ಸೊ ಹಾಗಾಗಿ ಉಪ್ಪಿನ ಬಳಕೆಯನ್ನ ಸಾಧ್ಯವಾದಷ್ಟು ನಾಗರಿಕ ಬಂಧುಗಳು ಕಡಿಮೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ.